ಏನು ನಾಳೆ ಎರಡನೇ ಹಂತದ ಮತದಾನ ನಡೀತಾ ಇದೆ. ಮತದಾನಕ್ಕೆ ಸಕಲ ಸಿದ್ಧತೆಯನ್ನು ಜಿಲ್ಲಾಡಳಿತ ಮಾಡಿಕೊಳ್ತಾ ಇರುವಂಥದ್ದು. ಸದ್ಯ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾನು ಹೇಳ್ತಾ ಇರುವಂಥದ್ದು ಅಂದರೆ ಆ ದೃಶ್ಯದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಅಂದರೆ ಪ್ರಮುಖವಾಗಿ ಹೇಳಬೇಕಂದ್ರೆ ಮತದಾನ ತುಂಬಾ ಮಹತ್ವವಾದಂಥ ಒಂದು ಹಕ್ಕು ಮತ್ತು ಪ್ರತಿಯೊಬ್ಬ ಮತದಾರನ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ವಿಶೇಷವಾದಂತಹ ಮತಗಟ್ಟೆಗಳನ್ನು ಕೂಡ ಪ್ರತಿ ಸಾರಿ ಏನು ಮಾಡ್ತಾ ಇದ್ದು ಅದೇ ರೀತಿ ಈ ಸಾರಿನೂ ಕೂಡ ವಿಶೇಷವಾದಂಥ ಮತಗಟ್ಟೆಗಳನ್ನು ನಿರ್ಮಾಣ ಮಾಡಲಾಗಿರುವಂಥದ್ದು. ಅಂದರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಪಿಂಕ್ ಮತಗಟ್ಟೆ ಆಗಿರ್ಬೋದು ಮತ್ತು ಸಾಂಪ್ರದಾಯಿಕ ಮತಗಟ್ಟೆ, ಥೀಮ್ ಬೇಸ್ಡ್ ಮತಗಟ್ಟೆ ಅಂತ ಹೇಳಿಕೊಂಡು ಸುಮಾರು ಒಟ್ಟು 9 ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ 9 ವಿಶೇಷವಾದಂಥ ಮತಗಟ್ಟೆಗಳನ್ನು ನಿರ್ಮಾಣ ಮಾಡಿ ಆ ಮೂಲಕ ಹೆಚ್ಚಿನ ಪ್ರಮಾಣದಲ್ಲಿ ಮತದಾರನ ಸೆಳೆಯುವಂಥ ಕೆಲಸ ಮಾಡಲಾಗುತ್ತದೆ. ಅದರಲ್ಲಿ ಪ್ರಮುಖವಾಗಿ ಚಿತ್ರ ಕಲಾಕೃತಿಗಳ ಮೂಲಕ ಅಂದರೆ ಮತಗಟ್ಟೆಯ ಒಂದು ಗೋಡೆ ಭಾಗದಲ್ಲಿ ಈಗಾಗಲೇ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ನಮ್ಮ ಮತ ನಮ್ಮ ಹಕ್ಕು ಅಂತ ಏನು ವೋಟ್ ಹಾಕಿ ಬಂದಿರುವಂಥ ಒಂದು ಸಿಂಬಾಲನ್ನು ಅದರ ಗೋಡೆಯ ಒಂದು ಮೇಲೆ ವಿಶುಕುಮಾರ್ ಶ್ರೀಗಂಧ ಕೃಷಿ ಮಾಡಿ ಕೋಟಿ ಆದಾಯ ಗಳಿಸಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆ ಚಿತ್ರಕಲೆ ಮೂಲಕ ಬಿಡಿಸಿರುವಂಥದ್ದು. ಅದರ ಜೊತೆಗೇ ನಮ್ಮ ನಾಡಿನ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವಂತಹ ವಿಶಿಷ್ಟವಾದಂತಹ ಕಲಾಕೃತಿಗಳನ್ನು ಮತಗಟ್ಟೆಯ ಗೋಡೆ ಮೇಲೆ ರಚನೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಿಂದ ಹಿಡ್ಕೊಂಡು ನಮ್ಮಲ್ಲಿ ಇರುವಂಥ ಅನೇಕ ಸಾಂಪ್ರದಾಯಿಕ ಕಲೆಗಳನ್ನು ಬಿಂಬಿಸುವಂಥ ಚಿತ್ರಕಲೆಗಳು ಇಲ್ಲಿ ಗೋಡೆ ಮೇಲೆ ರಚಿಸಿರುವಂಥ. ಪ್ರಮುಖವಾಗಿ ಈ ಒಂದು ಮತಗಟ್ಟೆಗೆ ಬಗ್ಗೆ ನಾವು ಹೇಳೋದಾದರೆ ಈ ದೃಶ್ಯ ಒಂದು ಚಿತ್ರಕಲೆಯನ್ನು ಏನು ಲಂಬಾಣಿ ಮಹಿಳೆ ಒಂದು ಚಿತ್ರಕಲೆ ಏನಿದೆ, ಈ ಮುಚ್ಕಂಡಿ ಎಲ್ಟಿ ಅಂದರೆ ಮುಚ್ಕಂಡಿ ತಾಂಡ, ಇಲ್ಲಿ ಸಹಜವಾಗಿ ತಾಂಡ ಅಂದರೆ ಲಂಬಾಣಿ ಸಮುದಾಯದವರೇ ಹೆಚ್ಚಿನ ಮತದಾರರು ಇರೋದರಿಂದ ಅವ್ರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಂದವರು ವೋಟ್ ಹಾಕಲಿಕ್ಕೆ ಅವ್ರನ್ನ ಸೆಳೆಯುವ ನಿಟ್ಟಿನಲ್ಲಿ ಲಂಬಾಣಿ ಚಿತ್ರಗಳನ್ನು ಕೂಡ ಇಲ್ಲಿ ಬಿಡಿಸಿರುವಂಥದ್ದು. ಅದರ ಜೊತೆಗೆ ಈ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ವಿ ಮತಗಟ್ಟೆಯ ಬಾಗಿಲಿಗೆ ಬಂಜಾರ ಸಮುದಾಯದ ಒಂದು ಅವರ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಪರದೆಯನ್ನು ಕೂಡ ಕಟ್ಟುವ ಕೆಲಸವನ್ನು ಕೂಡ ಇಲ್ಲಿನ ಯುವಕರು ಮಾಡ್ತಾ ಇದ್ದಾರೆ. ಅದನ್ನು ತೋರಿಸ್ತಾ ಇದು 191ನೇ ಮತಗಟ್ಟೆ ಅಂದರೆ ಮುಚ್ಕಂಡಿ ತಾಂಡದ 191ನೇ ಮತಗಟ್ಟೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂಜಾರ ಸಮುದಾಯದ ಮತದಾರರು ಬಂದು ಮತ ಹಾಕಲಿ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಸಂಬಂಧಪಟ್ಟಂತೆಯೇ ಸಂಸ್ಕೃತಿಯನ್ನು ಸಾಂಪ್ರದಾಯಿಕತೆಯನ್ನು ಬಿಂಬಿಸುವಂಥ ಒಂದು ಚಿತ್ರಗಳನ್ನಾಗಿರ್ಬೋದು. ಅದರ ಜೊತೆಗೆ ಬಾಗಿಲು ಪರದೆಗಳನ್ನು ಕೂಡ ಬಂಜಾರ ಸಮುದಾಯದ ಸಂಸ್ಕೃತಿಯನ್ನು ಬಿಂಬಿಸುವಂಥದ್ದೇ ಒಂದು ಚಿತ್ರವನ್ನು ಹಾಕಿದ್ದಾರೆ. ಇದಾದ ನಂತರ ಒಳಗಡೆಯೂ ಕೂಡ ಅನೇಕ ರೀತಿಯ ವಿಶೇಷವಾದಂಥ ಮತ ಜಾಗೃತಿ ಮೂಡಿಸುವಂಥ ಚಿತ್ರ ಬರಹಗಳು ಮತ್ತು ಸಂದೇಶ ಸಾರುವಂಥ ಬರಹಗಳನ್ನು ಇಲ್ಲಿ ಹಾಕಿದ್ದಾರೆ. ಅದನ್ನು ತೋರಿಸ್ತಾ ಇದ್ವಿ. ನೋ ವೋಟರ್ಸ್ ಟು ಬಿ ಲೆಫ್ಟ್ ಬಿಹೈಂಡ್ ಅಂತ ಒಂದು ಬರಹ ಸಂದೇಶವನ್ನು ಹಾಕಿದ್ದಾರೆ. ಅದರ ಜೊತೆಗೆ ಗೋಡೆಯ ಸುತ್ತಲೂ ಕೂಡ ಎಲ್ಲ ಕಡೆಯೂ ಪ್ರತಿಯೊಂದು ಯಾವುದೇ ರೀತಿ ಜಾಗವನ್ನು ಹಾಳು ಮಾಡದೇ ಪ್ರತಿಯೊಂದು ಇಂಚಿಂಚು ಜಾಗವನ್ನು ಬಳಸಿಕೊಂಡು ಒಂದು ಓಟ ನಿಮ್ಮ ಜೀವನವನ್ನು ಬೆಳೆಸುತ್ತಿದೆ ಅಂತ ಆಗಿರ್ಬೋದು, ಒಂದು ಕ್ಯಾಂಡಲ್ ನಿಮ್ಮ ಕತ್ತಲನ್ನು ಅದಕ್ಕೆ ಬೆಳಕನ್ನು ನೀಡುತ್ತೆ ಅಂತ ಹೇಳೋದಾಗಿರ್ಬೋದು. ಹೀಗೆ ವಿವಿಧ ಸಾಂಸ್ಕೃತಿಕ ಕಲೆಗಳನ್ನು ಬಿಂಬಿಸುವಂತಹ ಚಿತ್ರವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ವಿಶೇಷ ಮತಗಟ್ಟೆ, ಥೀಮ್ ಬೇಸ್ಡ್ ಮತಗಟ್ಟೆ ಅನ್ನೋದನ್ನು ಕೂಡ ನಾವು ಅಲ್ಲಿ ಬೋರ್ಡ್ ಮೇಲೇನು ಕೂಡ ಮತಗಟ್ಟೆ ಸಿಬ್ಬಂದಿಗಳು ಬರೆದಿರುವಂಥದ್ದು. ಒಟ್ಟಿನಲ್ಲಿ ಹೇಳೋದಾದರೆ ಬಾಗಲಕೋಟೆ ಜಿಲ್ಲಾದ್ಯಂತ 1946 ಮತಗಟ್ಟೆಗಳಿವೆ. ಅದರಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ 9 ವಿಶೇಷ ಮತಗಟ್ಟೆಗಳನ್ನು ಮಾಡುವ ಮೂಲಕ ಹೆಚ್ಚಿನ ಸಂಖ್ಯೆಯ ಮತದಾರರನ್ನು ಸೆಳೆಯುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಕ್ಯಾಮ್ರಾಮನ್ ಬಾಬು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.